ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಸಭಿಕರಿಗೆ ಹಾಗೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ನಾವೀಗಾಗಲೇ ಪಾವನ ದಿವಸಗಳನ್ನು ಆರಂಭಿಸಿದ್ದೇವೆ. ಹಾಗಾಗಿ ಈ ದಿವಸ ನಾವು ಧ್ಯಾನಕ್ಕೋಸ್ಕರ ಆರಿಸಿಕೊಂಡಿರುವಂಥ ವೇದವಾಕ್ಯ ಯೋವೇಲ್ನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 12ನೇ ವಾಕ್ಯ. ಯೋವೇಲ್ನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 12ನೇ ವಾಕ್ಯ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ಇವತ್ತು ನಮ್ಮ ಧ್ಯಾನದ ವಿಷಯ ಉಪವಾಸದೊಂದಿಗೆ ನನ್ನ ಕಡೆ ತಿರುಗಿಕೊಳ್ಳಿರಿ, ಅಥವಾ ರಿಟರ್ನ್ ಟು ಮೀ ವಿತ್ ಫಾಸ್ಟಿಂಗ್. ದೇವರು ವಾಕ್ಯವನ್ನು ನಮಗೆ ಪ್ರಬೋಧಿಸಲಿಕ್ಕಾಗುವಂತೆ, ಅಲ್ಪನ ಮುಖಾಂತರ ಕಾರ್ಯ ಮಾಡಲಿಕ್ಕಾಗುವಂತೆ ನಾವು ಒಂದು ಕ್ಷಣ ಪ್ರಾರ್ಥನೆ ಮಾಡೋಣವೇ? ಜೀವಸ್ವರೂಪನಾಂತ ದೇವರೇ, ಯೋವೇಲ 2:12 ಧ್ಯಾನ ಮಾಡಲಿಕ್ಕೆ ನಿನ್ನ ಆತ್ಮನ ಸಹಾಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವಪ್ಪ. ನೀನಿಲ್ಲದೆ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಬಲ್ಲವರಾಗಿದ್ದೇವೆ. ಈ ಉಪವಾಸವನ್ನು ಕುರಿತು ನೀನು ನಮಗೆ ಹೇಳಿಕೊಡುವಂಥ ಸತ್ಯಾಂಶಗಳನ್ನು ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡು ನಿನಗೆ ಸಾಕ್ಷಿಗಳ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ಸಹಾಯವನ್ನು ಒದಗಿಸಿಕೊಡು. ಕೇಳಿಸಿಕೊಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ಕಾರ್ಯವನ್ನು ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಉಪವಾಸ ಅಗತ್ಯವೇ ಎಂಬುದಾಗಿ ಅನೇಕರು ಕೇಳುವುದುಂಟು. ಇತ್ತೀಚಿನ ದಿವಸಗಳಲ್ಲಿ ಸಭೆಗಳು ಸಹ ಉಪವಾಸಗಳನ್ನು ಮರೆತು ಬಿಡ್ತದೆ, ಕುಟುಂಬಗಳು ಸಹ ಮರೆತು ಹೋಗ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಉಪವಾಸ ಅನ್ನುವಂಥದ್ದು ಕ್ರೈಸ್ತರ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ. ಉಪವಾಸ ಮಾಡಬೇಕೆಂಬುದಾಗಿ ದೇವರು ನಮಗೆ ಹೇಳಿಕೊಟ್ಟಿದ್ದಾನೆ. ಇಲ್ಲಿಯೂ ಸಹ ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆ ತಿರುಗಿಕೊಂಡು ಉಪವಾಸ ಮಾಡಿರಿ. ಉಪವಾಸ ಮಾಡುವಾಗ ಮನಪೂರ್ವಕವಾಗಿ ಮಾಡಬೇಕು, ಒತ್ತಾಯಕ್ಕೋಸ್ಕರ ಅಲ್ಲ, ಅಥವಾ ಬೇರೆಯವ್ರನ್ನ ಮೆಚ್ಚಿಸಲಿಕ್ಕಲ್ಲ. ನಾವು ಮನಪೂರ್ವಕವಾಗಿ ದೇವರ ಬಳಿ ಬಂದು ಅಳಬೇಕು, ಗೋಳಾಡಬೇಕು. ಇದರಿಂದ ಲಾಭ ಏನು ಎಂಬುದಾಗಿ ನಾವು ಕೇಳುವುದಾದರೆ 13ನೇ ವಾಕ್ಯದ 2ನೇ ಭಾಗ ಹೇಳ್ತದೆ, ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ಅನೇಕ ಸಾರಿ ನಮ್ಮ ಪಾಪಗಳ ವಿರುದ್ಧವಾಗಿ, ನಮ್ಮ ಅಕ್ರಮಗಳು, ನಮ್ಮ ದ್ರೋಹಗಳು, ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿ ದೇವರು ಕೇಡನ್ನು ಮಾಡಬೇಕೆಂದಿದ್ದರೂ ಸಹ ನಾವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಬೇಡುವಾಗ ಅದೆಲ್ಲವನ್ನು ಆತನು ಬದಲಾಯಿಸಿಬಿಡ್ತಾನೆ. ಇದು ಮಾತ್ರವಲ್ಲ, ಅನೇಕ ಕಾರಣಗಳು ಸತ್ಯವೇದಲ್ಲಿದೆ ಯಾಕೆ ನಾವು ಉಪವಾಸ ಮಾಡಬೇಕು. ಅದೆಲ್ಲವನ್ನು ಧ್ಯಾನ ಮಾಡಲಿಕ್ಕೆ ನಮಗೆ ಸಮಯ ಸಾಲದು. ಆದರೂ ಕೆಲವೊಂದನ್ನು ನಾವು ದೇವರ ವಾಕ್ಯದಲ್ಲಿ ಈ ದಿವಸ ಧ್ಯಾನ ಮಾಡಲಿಕ್ಕೆ ನಾವು ಈ ವಾಕ್ಯ ಭಾಗವನ್ನು ಆರಿಸಿಕೊಂಡಿದ್ದೇವೆ. ನೋಡಿರಿ, ಇದು ದೇವರ ವಾಕ್ಯದ ಒಂದು ಭಾಗ ಎಂಬುದಾಗಿ ನಾನು ಹೇಳಿದೆ. ನಾವು ಸಭೆಗಳಲ್ಲಿಯೂ ಸಹ, ಸಮಾಜದಲ್ಲಿಯೂ ಸಹ, ನಮ್ಮ ಕುಟುಂಬಗಳಲ್ಲಿಯೂ ಸಹ ಇದನ್ನು ಪ್ರೋತ್ಸಾಹಿಸಬೇಕು. ನಾವು ಸಾಮಾನ್ಯವಾಗಿ ಏನು ಹೇಳ್ತೇವೆ, ನೀವು ಕ್ರಮಬದ್ಧವಾಗಿ ಆಹಾರವನ್ನು ಸೇವಿಸಬೇಕು ಎಂಬುದಾಗಿ. ಆದರೆ ಕ್ರಮಬದ್ಧವಾಗಿ ಉಪವಾಸ ಮಾಡಬೇಕೆಂಬುದಾಗಿ ಸಾಮಾನ್ಯವಾಗಿ ನಾವು ಹೇಳೋದಿಲ್ಲ. ಆದರೆ ಯಾವ ರೀತಿ ದೇಹಕ್ಕೆ ಒಂದು ವ್ಯಾಯಾಮ ಅಗತ್ಯವೋ ಅದೇ ರೀತಿ ಆತ್ಮಕ್ಕೆ ಒಂದು ವ್ಯಾಯಾಮವೇ ಈ ಉಪವಾಸ. ಉಪವಾಸ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಆತ್ಮವನ್ನು ಗಟ್ಟಿಮುಟ್ಟಾಗಿ ಇಟ್ಕೊಂಡಿರ್ತಾನೆ. ಯಾಕಂದರೆ ಆತ್ಮಕ್ಕೆ ನಾವು ಉತ್ತರವನ್ನು ಕೊಡಬೇಕಾಗ್ತದೆ. ಹಾಗಾಗಿ ಆತ್ಮೀಕವಾದಂಥ ಒಂದು ವ್ಯಾಯಾಮವೇ ಈ ಉಪವಾಸ. ಸರಿ, ಹಾಗಾಗಿ ನಾವು ಉಪವಾಸ ಮಾಡಬೇಕು. ಸರಿ, ಮುಂದೆ ಹೋಗೋಣ. ಹಾಗಾಗಿ ಈ ಉಪವಾಸ ಅನ್ನುವಂಥದ್ದು ನಾವು ರಕ್ಷಣೆ ಹೊಂದಲಿಕ್ಕೆ ಮಾಡಬೇಕಂತ ಕಾರ್ಯವ ಎಂಬುದಾಗಿ ಅನೇಕರು ಕೇಳ್ತಾರೆ. ಹಾಗಲ್ಲ ಪ್ರಿಯರೇ, ರಕ್ಷಣೆ ಹೊಂದಿದಂಥ ನೀವು ಮಾಡಬೇಕಾದಂಥ ಒಂದು ಕಾರ್ಯ. ಹಾಗಾಗಿ ರಕ್ಷಣೆಗೋಸ್ಕರ ಮಾಡುವಂಥದ್ದಲ್ಲ, ನೀವು ರಕ್ಷಣೆ ಹೊಂದಿರುವುದಕ್ಕೋಸ್ಕರ ಈ ಉಪವಾಸವನ್ನು ಮಾಡಬೇಕಾಗ್ತದೆ. ಹಾಗಾದರೆ ಈ ಉಪವಾಸ ಅನ್ನುವಂಥದ್ದು ಯಾಕೆ ಬೇಕು? ಮೊದಲನೇದಾಗಿ, ಯಾವ ರೀತಿಯಲ್ಲಿ ದೇಹಕ್ಕೆ ನಾವು ಬಲ ಬೇಕಾದರೆ ವ್ಯಾಯಾಮ ಮಾಡ್ತೀವೋ ಅದೇ ರೀತಿ ಆತ್ಮಕ್ಕೆ ಬಲ ಬೇಕಾದರೆ ಈ ಒಂದು ವ್ಯಾಯಾಮ ನಾವು ಮಾಡಲೇಬೇಕಾಗ್ತದೆ. ನಾವು ನಮ್ಮ ಇಹಲೋಕದ ಆಹಾರವನ್ನು ತ್ಯಜಿಸಿ, ಸಮಯವನ್ನು ತ್ಯಜಿಸಿ, ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ತ್ಯಜಿಸಿ ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ಆತನ ಪ್ರಸನ್ನತೆಯನ್ನು ಬೇಡುವಂಥದ್ದೇ ಈ ಉಪವಾಸ ಸಂದರ್ಭದಲ್ಲಿ ಆಗುವಂಥ ಒಂದು ಕಾರ್ಯ. ಹಾಗಾಗಿ ಇಹಲೋಕದ ಎಲ್ಲ ಚಿಂತೆಗಳನ್ನು ಬಿಟ್ಟು ಕರ್ತನ ಸನ್ನಿಧಾನದಲ್ಲಿ ಆತನನ್ನು ಹಂಬಲಿಸುವವರಾಗಿ, ಆತನನ್ನು ಹುಡುಕುವವರಾಗಿ, ನಮ್ಮ ಆತ್ಮ ಯಾವಾಗ ಆತನನ್ನು ನೋಡುತ್ತದೋ ಎಂಬುದಾಗಿ ಕಾದುಕೊಂಡಿರುವಂಥದ್ದು
ಎಲ್ಲ ಕಾರ್ಯಗಳನ್ನು ಬಿಟ್ಟು ನಮ್ಮ ದೇಹವನ್ನು ದಂಡಿಸಿ ಉಪವಾಸವಿದ್ದು ಆತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳುವಂಥದ್ದು ಉಪವಾಸದ ಒಂದು ಭಾಗ. ಉದಾಹರಣೆಗಾಗಿ ನೀವು ಸತ್ಯವೇದದಲ್ಲಿ ದಾವೀದನ ಕೀರ್ತನೆ 42ನೇ ಅಧ್ಯಾಯ, ನನ್ನೊಂದಿಗೆ ನೀವು ಸಹ ನಾನು ಹೇಳುವಾಗ ದೇವರ ವಾಕ್ಯವನ್ನು ದಯಮಾಡಿ ತೆಗಿರಿ. ದಾವೀದನ ಕೀರ್ತನೆ 42ನೇ ಅಧ್ಯಾಯ ನೀವು ತೆಗೆದರೆ ಅದರಲ್ಲಿ ಒಂದು ಸುಂದರವಾದಂಥ ಒಂದು ವಾಕ್ಯ ನಮಗೆ ಸಿಗ್ತದೆ. ಬಹುಶಃ ನಿಮ್ಮೆಲ್ಲರಿಗೂ ಸಹ ಇದು ಗೊತ್ತಿರುವಂಥ ವಿಷಯವೇ. ಆ ವಾಕ್ಯ ಏನು ಹೇಳ್ತದೆ? ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಒಂದು ಜಿಂಕೆ ಬಾಯಾರಿ ಓಡ್ತಾ ಇದ್ದಾಗ ಅದಕ್ಕೆ ಯಾವ ರೀತಿ ನೀರಿನ ಅಗತ್ಯ ಬೇಕೋ ಅದೇ ರೀತಿ ಆತ್ಮ ಆ ರೀತಿ ಹಂಬಲಿಸಬೇಕಂತ ದೇವರ ಹೇಳ್ತದೆ. ನೀವು ಉಪವಾಸದಲ್ಲಿದ್ದಾಗ ನಿಮ್ಮ ಹಂಬಲಿಕೆ ಎಲ್ಲ ದೇವರ ಕಡೆಗೆ ಇರಬೇಕು. ನಿಮ್ಮ ಆತ್ಮ ಯಾವಾಗಲೂ ಸಹ ದೇವರನ್ನೇ ಹಂಬಲಿಸುವಂಥ ಸ್ಥಿತಿಗತಿಗಳಿರಬೇಕು. ಇಹಲೋಕದ ಎಲ್ಲ ಚಿಂತೆಗಳನ್ನು ಮರೆತು ಬಿಟ್ಟು ನಿಮ್ಮ ಊಟವನ್ನು ಸಹ ನೀವು ತ್ಯಜಿಸಿ, ಸಮಯವನ್ನು ತ್ಯಜಿಸಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳುವಾಗ ನಿಮ್ಮ ಆತ್ಮ ದೇವರಿಗೋಸ್ಕರ ಹಂಬಲಿಸುವಂಥದ್ದಾಗಿರಬೇಕು. ಅದು ಮೊದಲನೇದಾಗಿ ನೀವು ಮಾಡಬೇಕಾದಂಥ ಕಾರ್ಯ. ಇದುವರೆಗೂ ಸಹ ನಾವು ಭೋಜನಗಳಲ್ಲೇ ಇಷ್ಟಪಟ್ಟು ಅನೇಕ ವಿಧವಾದಂಥ ಭೋಜನಗಳಲ್ಲಿ ನಾವು ಹಂಬಲಿಸ್ತಾ ಇದ್ದಿರ್ಬೋದು. ನೋಡ್ರಿ, ಲೌಕಿಕವಾಗಿ ಸಾಮಾನ್ಯವಾಗಿ ನಾವೆಲ್ಲರೂ ಸಹ ಕೆಲವು ಸಾರಿ ಮನೆ ಊಟ ಇಷ್ಟ ಆಗದೇ ಇದ್ದಾಗ ಅಥವಾ ಬೇಸರ ಆದಾಗ ಬೇರೆ ಎಲ್ಲಾದರೂ ಊಟ ಮಾಡಿ ಬರೋಣ ಎಂದ ಹೋಗ್ತೇವೆ. ಬೇರೆ ಬೇರೆ ಉಪಹಾರ ಗೃಹಗಳಿಗೆ ಹೋಗ್ತೇವೆ. ಅಲ್ಲಿ ತರತರಾವರಿಯಾದಂಥ ಭೋಜನ ಸಿದ್ಧಪಡಿಸಿ ನಮಗೆ ಉಣಬಡಿಸ್ತಾರೆ. ಅದೆಲ್ಲವನ್ನು ನಾವು ಹಂಬಲಿಸಿ ಅಪೇಕ್ಷಿಸಿ ತಿಂತೇವೆ. ಅದೇ ರೀತಿ ದೇವರ ಸನ್ನಿಧಾನದಲ್ಲಿ ಬರುವಾಗ ದೇವರು ಸಹ ಅದ್ಭುತವಾದಂಥ ಆಶೀರ್ವಾದವನ್ನು ನಮಗೆ ಕೊಡ್ತಾನೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 53ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ದೇವರ ಸನ್ನಿಧಾನದಲ್ಲಿ ಬರುವಾಗ ಆತನು ಸಭೆಯಲ್ಲಾಗಲಿ ಒಂದು ಭೋಜನವನ್ನು ನಮಗೆ ವ್ಯವಸ್ಥೆ ಮಾಡ್ತಾನೆ ಅಲ್ವಾ? ಅದನ್ನು ಕರ್ತನ ಭೋಜನ ಅಂತ ಹೇಳ್ತೇವೆ. ಆತನೇ ನಿಜವಾದ ರೊಟ್ಟಿ. ಆ ರೊಟ್ಟಿಯನ್ನು ನಮಗೆ ಉಣ ಬಯಸ್ತಾನೆ. ಹಾಗೆ ಸಭೆಯಲ್ಲಿ ಯಾವ ರೀತಿ ನಾವು ಭೋಜನ ಮಾಡ್ತೇವೋ ಅದೇ ರೀತಿ ಉಪವಾಸದಲ್ಲಿಯೂ ಸಹ ನಾವು ಕುಳಿತುಕೊಳ್ಳುವಾಗ ಕರ್ತನ ನಮಗೋಸ್ಕರ ಒಂದು ಸಿದ್ಧಪಡಿಸ್ತಾನೆ. ಏನನ್ನು ಸಿದ್ಧಪಡಿಸ್ತಾನೆ? ಭೋಜನದ ಮೇಜಿನ ಮೇಲೆ ಆತ ನಮಗೆ ಕೊಡುವಂಥ ಭೋಜನಗಳು. ಯಾವ ರೀತಿ ನಾವು ಒಂದು ಭೋಜನ ಶಾಲೆಯಲ್ಲಿ ವಿವಿಧ ಭೋಜನವನ್ನು ವಿವಿಧ ವಿಧವಾದಂಥ ತಿಂಡಿಗಳನ್ನು ಸೇವಿಸ್ತೇವೋ ಅದೇ ರೀತಿ ಕರ್ತನ ಸನ್ನಿಧಾನದಲ್ಲಿ ಬರುವಾಗ ಕರ್ತನು ಅದ್ಭುತವಾದಂಥ ಭೋಜನ ವ್ಯವಸ್ಥೆ ಮಾಡ್ತಾನೆ. ಆದರೆ ಅದ್ಯಾವುದು ಭೂಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ. ಅದನ್ನು ಸೇವಿಸಲಿಕ್ಕೋಸ್ಕರ ಭೂಲೋಕದಲ್ಲಿ ನಾವು ಬದುಕುವಾಗ ನಾವೇನು ಮಾಡ್ತೇವೆ? ಎಲ್ಲವನ್ನು ತ್ಯಜಿಸಿ ಅಲ್ಲಿ ಬಂದು ಕೂತ್ಕೊಳ್ತೇವೆ. ಹಾಗಾದರೆ ಕರ್ತನು ನಮಗೆ ಸಿದ್ಧಪಡಿಸುವಂಥ ಆ ಒಂದು ಆತ್ಮಿಕ ಭೋಜನದಲ್ಲಿ ಏನೇನಿರ್ತದೆ ಅಂದರೆ, ಉದಾಹರಣೆಗೆ ಹೇಳಬೇಕಾದ್ರೆ ಗಲಾತ್ಯದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಕೆಲವು ವಿಷಯಗಳಿದೆ. ಏನಿದೆ? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ. ಇಂತಹವುಗಳು ನಾವು ಆಹಾರ ಮಾಡಿಕೊಳ್ಳಿಕ್ಕಾಗುವಂತೆ ನಾವು ಉಪವಾಸ ಮಾಡುವಾಗ ಕರ್ತ ನಮಗೆ ಅನುಗ್ರಹಿಸ್ತಾರೆ. ನೋಡಿರಿ, ಎಂಥ ದೊಡ್ಡ ಆಶೀರ್ವಾದ ಅಲ್ವಾ? ಯಾವುದೇ ಭೋಜನ ಶಾಲೆಯಲ್ಲಿ ಇದು ಯಾವುದು ನಿಮಗೆ ಆಹಾರವಾಗಿ ಸೇವನೆ ಮಾಡಲಿಕ್ಕೆ ಸಿಕ್ಕೋದಿಲ್ಲ. ಆದರೆ ನಿಮ್ಮ ಆತ್ಮಕ್ಕೆ ಬೇಕಾದಂಥ ಈ ಆಹಾರಗಳನ್ನು ದೇವರ ಬಳಿಯಲ್ಲಿ ನೀವು ಉಪವಾಸವಿದ್ದು ಬೇಡುವಾಗ ಅದನ್ನು ಖಂಡಿತವಾಗಿ ಅನುಗ್ರಹಿಸ್ತಾನೆ. ಮೊದಲನೇದಾಗಿ ನಮ್ಮ ಆತ್ಮ ಉಪವಾಸ ಇದ್ದಾಗ ಕರ್ತನನ್ನು ಹಂಬಲಿಸಬೇಕು. ಹಾಗೆ ಹಂಬಲಿಸಿದಾಗ ಕರ್ತನು ತನ್ನ ವಿಶೇಷವಾದಂಥ ಆಹಾರವನ್ನು ನಮಗೆ ಸಿದ್ಧ ಮಾಡಿ ಕೊಡ್ತಾನೆ. ಯಾವ ರೀತಿ ಕರ್ತನ ಆಲಯದಲ್ಲಿ ನಾವು ಆತನ ಭೋಜನದಲ್ಲಿ ಪಾಲನ್ನು ತೆಗೆದುಕೊಳ್ತೇವೋ ಅದೇ ರೀತಿ ಉಪವಾಸ ಇರುವಾಗ ಕರ್ತ ನಮಗೋಸ್ಕರ ಇಂಥ ವಿಶಿಷ್ಟವಾದಂಥ ಆತ್ಮೀಕ ಭೋಜನವನ್ನು ಕೊಡ್ತಾನೆ. ಎರಡನೇದಾಗಿ ಆತನ ಸನ್ನಿಧಾನಕ್ಕೆ ಬರುವಾಗ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ನಾವು ತಗ್ಗಿಸಿಕೊಳ್ಳುವಂಥದ್ದು ಉಪವಾಸದಲ್ಲಿ ಇರುವಂಥ ಒಂದು ವಿಶೇಷವಾದಂಥ ಗುಣ. ನಮ್ಮನ್ನು ತಗ್ಗಿಸಿಕೊಂಡು ನಾವೇನೂ ಅಲ್ಲ, ಅಪ್ಪ ತಂದೆಯೇ ನೀನು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಿ, ನನ್ನ ಆತ್ಮಿಕ ಅಭಿವೃದ್ಧಿಗೋಸ್ಕರ ಆತ್ಮಿಕ ವ್ಯಾಯಾಮಕ್ಕೋಸ್ಕರ ನಿನ್ನ ಪಾದಸನಿಗೆ ಬಂದಿದ್ದೇನೆ, ದಯಮಾಡಿ ನನ್ನನ್ನು ಆಶೀರ್ವದಿಸಿದಾಗ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ಆತ ನಮ್ಮನ್ನು ಉನ್ನತಿಗೆ ತರ್ತಾನೆ. ಯೋವೆಲ್ನ ಪ್ರವಾದನೆ ಗ್ರಂಥದಲ್ಲಿ ಈಗ ತಾನೇ ನಾವು ಓದ್ತಾ ಬಂದ್ವಿ ಅಲ್ವಾ? ಆ ಯೋವೆಲ್ನ ಪ್ರವಾದನೆಯಲ್ಲಿ ಒಂದು ಅದ್ಭುತವಾದಂಥ ವಾಕ್ಯ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ದೇವೆ. ಆದರೆ ಮತ್ತೊಂದು ಅದ್ಭುತವಾದಂಥ ವಾಕ್ಯ ಅದೇ ಯೋವೆಲ್ನ ಪ್ರವಾದನೆ ಗ್ರಂಥದಲ್ಲಿ ಇದೆ. ದೇವರ ವಾಕ್ಯದಲ್ಲಿ
ಅದು ಏನು ಹೇಳ್ತದಪ್ಪ ಅಂದರೆ, ಸ್ವಾಮಿ ಬಳಿಗೆ ಬರುವಾಗ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳ್ರಿ. 13ನೇ ವಾಕ್ಯ ಯೋವೇಲ 2. ಬಟ್ಟೆಗಳನ್ನೆಲ್ಲ ಯಾವುದನ್ನು? ಹೃದಯವನ್ನು ಹರಿದುಕೊಳ್ಳ್ರಿ. ನಿಮ್ಮ ಹೃದಯವನ್ನು ಹರಿದುಕೊಂಡು ದೇವರ ಕಡೆಗೆ ಬನ್ನಿರಿ. ಆಗ ಆತ ನಿಮ್ಮ ಭಿನ್ನಗಳನ್ನು ಲಾಲಿಸ್ತಾನೆ. ನಮ್ಮನ್ನು ತಗ್ಗಿಸಿಕೊಳ್ಳ್ರಿ. ಸರಿ, ಹಾಗಾಗಿ ಅನೇಕರು ದೇವ ಮಕ್ಕಳು ಸಹ ಇದೇ ರೀತಿಯಾಗಿ ತಮ್ಮನ್ನು ತಗ್ಗಿಸಿಕೊಂಡು ಬಂದರು. ಎಂಥ ಭಯಂಕರವಾದಂಥ ವಿರೋಧತ್ವವನ್ನು ಬಯಸ್ತಾ ಇದ್ದಂಥ ವ್ಯಕ್ತಿಗಳೂ ಸಹ ಅವರನ್ನೂ ಸಹ ಕರ್ತನು ಬಗ್ಗಿಸಿ ತಗ್ಗಿಸಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡಂಥದ್ದು ನಾವು ನೋಡ್ತೇವೆ. ಹಾಗೆ ಮಾಡುವಾಗ ಅವರನ್ನೂ ಸಹ ಸ್ವಾಮಿ ಉಪವಾಸದಲ್ಲಿರುವಂತೆ ಮಾಡಿ ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾನೆ. ಉದಾಹರಣೆಗಾಗಿ ಸೌಲನೆಂಬ ಒಬ್ಬ ವ್ಯಕ್ತಿನ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ದೇವರ ಮಕ್ಕಳನ್ನು ಹಿಂಸಿಸಬೇಕೆಂಬ ಹೊರಟಂಥ ಆತನನ್ನು ದೇವರು ರಸ್ತೆಯಲ್ಲಿ ಸಂಧಿಸಿ ಆತನನ್ನು 3 ದಿವಸ ಉಪವಾಸವಿರುವಂತೆ ಮಾಡಿ ಅವನನ್ನು ತಿದ್ದಿ ತನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ತಾನೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದಾದ ನಂತರ ಏನಾಗ್ತದೆ? ನಾನು ಏನು ಮಾಡಬೇಕು ಹೇಳು ಎಂಬುದಾಗ ಅವನು ಕೇಳಿಕೊಂಡು ಒಬ್ಬ ಅದ್ಭುತವಾದಂಥ ವ್ಯಕ್ತಿಯಾಗಿ ಆತನು ಮಾರ್ಪಾಡುವಂತಾನೆ. ಸೌಲನಾಗಿದ್ದವನು ಪೌಲನಾಗ್ತಾನೆ. ನೋಡ್ರಿ, ದೇವರು ಅವನನ್ನು ಉಪವಾಸದಲ್ಲಿರಿಸಿ 3 ದಿವಸ ಅವನಿಗೆ ತನ್ನ ಬೋಧನೆ ಹೇಳಿಕೊಟ್ಟು ತನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ತಾನೆ. ನಾವು ಆತನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಬೇಕೆಂಬುದಾಗಿ ನಾವು ಆಸಕ್ತಿ ಪಡುವುದಾದರೆ ನಾವು ಉಪವಾಸವಿದ್ದು ಆತನ ಬಳಿ ಬೇಡುವಾಗ ಆತ ನಮಗೆ ಮಾರ್ಗದರ್ಶನವನ್ನು ನೀಡ್ತಾನೆ. ಒಬ್ಬ ಅನ್ಯನಿಗೆ ಯಾವ ರೀತಿಯಲ್ಲಿ ಆತನು ಪರಲೋಕದ ರಹಸ್ಯಗಳನ್ನು ಹೇಳಿಕೊಡ್ತಾನೋ ಅದೇ ರೀತಿಯಲ್ಲಿ ನಿಮಗೂ ಸಹ ಆತನು ಪರಲೋಕದ ರಹಸ್ಯಗಳನ್ನು ಹೇಳಿಕೊಡುವಂಥ ಸಂದರ್ಭಗಳೇ ಈ ಉಪವಾಸದ ಸಂದರ್ಭಗಳು. ಹಾಗಾಗಿ ಉಪವಾಸ ಅನ್ನುವಂಥದ್ದು ನಮ್ಮ ಜೀವಮಾನದಲ್ಲಿ ಅನೇಕ ಆಶೀರ್ವಾದವನ್ನು ಕೊಂಡು ತರ್ತದೆ. ಇನ್ನು ಯೋನನ ಜೀವಮಾನದಲ್ಲಿ ನೋಡುವಾಗಲೂ ಸಹ ಆತನು ಮೀನಿನ ಹೊಟ್ಟೆಯೊಳಗಿದ್ದು ಅಲ್ಲಿ ದೇವರೆಲ್ಲ ಬೇಡಿಕೊಳ್ತಾನೆ. ದೇವರು ಅವನಿಗೆ ಕರುಣೆಯನ್ನು ತೋರಿಸ್ತಾನೆ. ಇಂಥ ಅನೇಕ ಉದಾಹರಣೆಗಳನ್ನು ನಾವು ಸತ್ಯವೇದದಲ್ಲಿ ಕಾಣಬಹುದು. ಇದು ನಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸುವುದು ಮಾತ್ರವಲ್ಲ, ನಮ್ಮ ಎಲ್ಲ ಕೆಟ್ಟ ಗುಣಗಳನ್ನು ಬಿಡಲಿಕ್ಕೆ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ಆ ಬಿಡಲಿಕ್ಕೆ ಬೇಕಾದಂಥ ಸಹಾಯವನ್ನೂ ಸಹ ಇದು ಒದಗಿಸಿಕೊಡ್ತದೆ. ಅನೇಕರು ಹೇಳ್ತಾರೆ, ನನಗೆ ಈ ಒಂದು ಕೆಟ್ಟ ಚಟ ಬಿಡಲಿಕ್ಕಾಗ್ತಿಲ್ಲ, ಕೆಟ್ಟ ಅಭ್ಯಾಸ ಬಿಡಲಿಕ್ಕಾಗ್ತಿಲ್ಲ, ಈ ಕೆಟ್ಟ ಗುಣ ಬಿಡಲಿಕ್ಕಾಗ್ತಿಲ್ಲ ಎಂದಾಗಿ. ಆಗ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ದೇವರು ಅವೆಲ್ಲಗಳಿಂದ ನಿಮಗೆ ಬಿಡುಗಡೆ ಕೊಡಲಿಕ್ಕೆ ಶಕ್ತಿಯುಳ್ಳವನಾಗಿದೆ. ನಿಮಗೆ ಆ ಬಲವನ್ನು ಹೊಂದಲಿಕ್ಕೆ ದೇವರು ಕೃಪೆ ಕೊಡ್ತಾನೆ. ಮಾತ್ರವಲ್ಲ, ಕೆಲವು ಕಾಯಿಲೆಗಳು, ವಾಸಿಯಾಗದೇ ಇರುವಂಥ ಕಾಯಿಲೆಗಳು ಅಥವಾ ಉತ್ತರ ಬರದೇ ಇರುವಂಥ ಕೆಲವು ಪ್ರಶ್ನೆಗಳು, ಅಂಥ ಎಲ್ಲ ಪ್ರಶ್ನೆಗಳಿಗೆ ದೇವರು ತಾನೇ ನಿಮಗೆ ಈ ಉಪವಾಸದ ಮುಖಾಂತರವಾಗಿ ಬಲವನ್ನು ಅನುಗ್ರಹಿಸ್ತಾನೆ. ಇವೆಲ್ಲವೂ ಸಹ ಸಾಧ್ಯ. ಹೇಳ್ತಾ ಹೋದರೆ ಬೇಕಾದಷ್ಟು ಸತ್ಯವೇದ ಭಾಗಗಳನ್ನು ಹೇಳ್ಬೋದು. ಆದರೆ ಇವೆಲ್ಲವೂ ಸಹ ನಿಮಗೆ ಗೊತ್ತಿರುವಂಥ ವಿಷಯಗಳು. ಉಪವಾಸ ಅನ್ನುವಂಥದ್ದು ಒಂದು ಅವಿಭಾಜ್ಯ ಅಂಗ. ನಮ್ಮ ದೇಹವನ್ನು ದಂಡಿಸಿಕೊಂಡು ಆತ್ಮನನ್ನು ಕರ್ತನ ಬಳಿಯಲ್ಲಿ ಸಿದ್ಧಪಡಿಸಿಕೊಳ್ಳುವಂಥದ್ದು. ಹಾಗಾದರೆ ಇದು ಖಂಡಿತ ಅಗತ್ಯವೇ ಎಂದ ಕೇಳುವಾಗ ಹೌದು. ಉದಾಹರಣೆಗಾಗಿ ಮತ್ತಾಯನ ಸುವರ್ತಮಾನ 1 ನಿಮಿಷ ತೆಗಿರಿ. ಮತ್ತಾಯನ ಸುವರ್ತಮಾನ ನನ್ನೊಂದಿಗೆ ನೀವು ಸಹ ಸತ್ಯವೇದವನ್ನು ತೀರಿಸಿ 6ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತಾಯನ ಸುವರ್ತಮಾನ 6ನೇ ಅಧ್ಯಾಯ. ಈ 6ನೇ ಅಧ್ಯಾಯದಲ್ಲಿ ದೇವರು ಒಂದು ಸುಂದರವಾದಂಥ ಒಂದು ವಾಕ್ಯವನ್ನು ನಮಗೆ ಹೇಳ್ಕೊಡ್ತಾನೆ. ಏನಪ್ಪ ಅದು? 6ನೇ ಅಧ್ಯಾಯದ 6ನೇ ವಾಕ್ಯ ನೋಡಿರಿ. ದೇವರು ಯಾಕೆ ಹೇಳ್ತದೆ, ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಎಂಬುದಾಗಿ. ಓಕೆ, ಇದು ಪ್ರಾರ್ಥನೆ ಮಾಡುವುದರ ಬಗ್ಗೆ ಹೇಳಿಕೊಡುವಂಥ ಒಂದು ವಿಷಯ. ಆದರೆ 16ನೇ ವಾಕ್ಯ ನೀವು ತೆಗೆದು ನೋಡಿದ್ರೆ ಇಲ್ಲಿ ಒಂದು ವಾಕ್ಯ ಹೇಳ್ತದೆ, ಪ್ರಾರ್ಥನೆ ಮಾಡುವಂಥದ್ದು ಅವಶ್ಯ. ಈ 16ನೇ ವಾಕ್ಯ ಹೇಳ್ತದೆ, ಇದಲ್ಲದೆ ನೀವು ಉಪವಾಸ ಮಾಡುವಾಗ. ಉಪವಾಸ ಮಾಡಿದರೆ ಅಂತಿಲ್ಲ ಅಲ್ಲಿ ಸತ್ಯವೇದದಲ್ಲಿ. ನನ್ನ ಸತ್ಯವೇದದಲ್ಲಿ ಅದೇ ರೀತಿ ಇದೆ, ನಿಮ್ಮ ಸತ್ಯವೇದದಲ್ಲಿ ಅದೇ ರೀತಿ ಇದೆ. ಇದಲ್ಲದೆ ನೀವು ಉಪವಾಸ ಮಾಡುವಾಗ, ಮಾಡಿದರೆ ಅಲ್ಲ. ಅಂದ್ರೇನು? ಮಾಡಲೇಬೇಕು ಅಂತ. ಪ್ರಾರ್ಥನೆ ಯಾವ ರೀತಿಯಲ್ಲಿ ನೀವು ಮಾಡಲೇಬೇಕು, ಅದೇ ರೀತಿ ಉಪವಾಸವನ್ನು ಸಹ ನೀವು ಮಾಡಲೇಬೇಕು. ನೀವು ಉಪವಾಸ ಮಾಡುವಾಗ ಅಂದರೆ ನೀವು ಯಾವಾಗೆಲ್ಲ ಉಪವಾಸ ಮಾಡ್ತೀರೋ ಅವಾಗೆಲ್ಲ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ. ಅಥವಾ ಎಲ್ಲ ಜನರಿಗೆ ಹೇಳಬೇಡ್ರಿ ನಾನು ಉಪವಾಸದಲ್ಲಿದ್ದೇನೆ, ನಾನು ಉಪವಾಸದಲ್ಲಿದ್ದೇನೆ. ಯಾರಿಗೂ ಗೊತ್ತಾಗದ ಹಾಗೆ
ದೇವರಕ್ಕೆ ಏನು ಹೇಳ್ತದೆ, ನಿನ್ನ ಅಂತರಂಗದಲ್ಲಿರುವಂಥ ದೇವರನ್ನ ಹುಡುಕಲಿಕ್ಕೆ ನೀನು ಏಕಾಂತ ಕೋಣೆಗೆ ಹೋಗು. ಅದೇ ರೀತಿ ಉಪವಾಸ ಮಾಡುವಾಗಲೂ ಸಹ ಬಹಿರಂಗವಾಗಿ ಪ್ರಕಟಣೆ ಮಾಡಿ ನಿಮ್ಮ ಮುಖ ಸಪ್ಪಗೆ ಮಾಡಿಕೊಂಡು ನೀವು ಮಾಡುವಂಥ ಅವಶ್ಯಕತೆ ಇಲ್ಲ. ಸತ್ಯವೇದ ಹೇಳ್ತೇವೆ ನೋಡಿರಿ, ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ತಾರೆ. ಸಪ್ಪಗಿರುವುದು, ಸೋತು ಹೋಗಿರುವುದು ಆ ರೀತಿಯಲ್ಲ. ನೀವು ಬಲ ಹೊಂದುವುದೇ ಆತನ ಸನ್ನಿಧಾನದಲ್ಲಿ. ಉಪವಾಸವಿದ್ದಾಗಲೇ ಬಲ ಬರ್ತದೆ. ಹಾಗಾಗಿ ಬಲ ಹೊಂದುವಂಥ ವ್ಯಕ್ತಿ ಬಲಹೀನರಂತೆ ಬೇರೆಯವ್ರಿಗೆ ತೋರಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೋಡಿ, ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನೀವು ಉಪವಾಸ ಮಾಡುವಾಗ ಮಾಡಿದರೆ ಅಲ್ಲ. ಕೆಲವರಿಗೆ ಕಷ್ಟ ಆಗ್ತದೆ. ಈಗ ವಯೋವೃದ್ಧರು, ವಯಸ್ಸಾಗಿರ್ತದೆ, ಅವ್ರು ಹೇಳ್ತಾರೆ ನಮ್ಗೆ ಔಷಧಿ ತೊಗೊಳ್ಬೇಕು, ನಮ್ಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರ ವಿಷಯದಲ್ಲಿ ಹೇಳ್ತಾ ಇಲ್ಲ. ಆದರೆ ಶಕ್ತಿ ಇರುವಂಥವ್ರು, ನಿಮಗೆ ಆ ಶಕ್ತಿ ಹೋಗುವಷ್ಟರೊಳಗೆ ನೀವೇನು ಮಾಡಬೇಕು? ಉಪವಾಸ ಮಾಡಲೇಬೇಕು. ಯಾಕೆ? ಕ್ರಿಸ್ತನಲ್ಲಿ ಬಲ ಹೊಂದಲಿಕ್ಕೆ, ಸೈತಾನನ ಗೆಲ್ಲಲಿಕ್ಕೆ, ಕಾಯಿಲೆಗಳು ವಾಸಿ ಆಗಲಿಕ್ಕೆ. ನೀವು ಅನೇಕ ಸಾರಿ ಬೇಡಿ ಉತ್ತರ ಬರದೇ ಇರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲಿಕ್ಕೆ, ಆತ್ಮಿಕವಾಗಿ ಬೆಳವಣಿಗೆಯನ್ನು ಕಾಣಲಿಕ್ಕೆ, ಪರಲೋಕದ ರಹಸ್ಯಗಳನ್ನು ತಿಳ್ಕೊಳ್ಳಿಕ್ಕಾಗುವಂತೆ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ಎಲ್ಲ ಬೇಕಾದಷ್ಟು ಕಾರಣಗಳಿದೆ. ಹಾಗಾಗಿ ಉಪವಾಸ ಮಾಡುವಂಥದ್ದು ಬಹಳ ಬಹಳ ಅವಶ್ಯ. ಅನೇಕ ಸಾರಿ ಇದು ಬಂಧನಗಳನ್ನು ಮುರಿದು ಬಿಸಾಡ್ತದೆ. ಉದಾಹರಣೆಗಾಗಿ 2ನೇ ಕೊರಿಂಥ ಸತ್ಯವೇದಕ್ಕೆ ನಾವು ಹೋಗೋಣ. 2ನೇ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯ ನೋಡ್ತೇನೆ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ನೀವು ಈ ರೀತಿ ಉಪವಾಸ ಮಾಡುವಾಗ ಕಣ್ಣಿಗೆ ಕಾಣದೇ ಇರುವಂಥ ಆಯುಧಗಳು ನಿಮಗೆ ಕೊಡಲ್ಪಡ್ತದೆ. ದೇವರ ಕೇಳ್ತದೆ ನೋಡಿರಿ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಲೋಕಕ್ಕೆ ಸಂಬಂಧಪಟ್ಟ ಯಾವ ಆಯುಧ, ಕಣ್ಣಿಗೆ ಕಾಣದೇ ಇರುವಂಥ ಯಾವ ಆಯುಧ ಈ ಉಪವಾಸ ಮಾಡುವಾಗ ಕರ್ತ ನಿಮಗೆ ಅನುಗ್ರಹಿಸಿಕೊಡ್ತಾನೆ. ಎಂಥ ಒಂದು ಅದ್ಭುತವಾದ ಆಶೀರ್ವಾದ ಅಲ್ವಾ? ಈ ಆಯುಧಗಳಿಂದ ನಾವೇನು ಮಾಡ್ಬೋದು? ಸೈತಾನನ ಗೆಲ್ಲಬಹುದು, ಆತನ ತಂತ್ರಗಳನ್ನು ಗೆಲ್ಲಬಹುದು. ಆತ ನಮ್ಮನ್ನು ಬೀಳಿಸಬೇಕೆಂಬ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಈ ಉಪವಾಸ ಮಾಡುವಾಗ ಸಿಕ್ಕುವಂಥ ಈ ಲೋಕಕ್ಕೆ ಸಂಬಂಧ ಪಡದೇ ಇರುವಂಥ ಆಯುಧಗಳನ್ನು ತೆಗೆದು ಉಪಯೋಗಿಸಿ ಸೈತಾನ ನಾವು ಸೋಲಿಸ್ಬೋದು. ಹಾಗಾಗಿ ಈ ಉಪವಾಸ ಅನ್ನುವಂಥದ್ದು ಬಹಳ ಬಹಳ ಅಗತ್ಯ. ಅನೇಕ ಬಂಧನಗಳ ನೋಡ್ರಿ, ಕೋಟೆ ಕೊತ್ತಲುಗಳನ್ನು ಕೆಡವಿ ಹಾಕ್ತದಂತೆ. ಒಂದು ಪ್ರಾರ್ಥನೆಯಿಂದ, ಒಂದು ಉಪವಾಸದಿಂದ ಕೋಟೆಯನ್ನು ಕೆಡವಲಿಕ್ಕೆ ಸಾಧ್ಯ ಉಂಟಾದರೆ ಖಂಡಿತ ಸಾಧ್ಯ ಉಂಟು. ಯೆರಿಕೋ ಕೋಟೆ ವಿಷಯದಲ್ಲಿ ನೀವು ಕೇಳಿಸ್ಕೊಂಡಿದ್ದಾರಲ್ವ? ಯೆಹೋಶುವನೇನು ಮಾಡಿದ? ತನ್ನ ಜನನ ಕರೆದುಕೊಂಡು ಹೋದ. ಸ್ತುತಿಯಿಂದಲೇ ಕೋಟೆ ಬಿತ್ತು ಎಂಬುದಾಗಿ ನಾವು ದೇವರು ಹಾಕಿದರುತ್ತೆ. ಇವತ್ತು ನೀವು ಮಾಡುವಂಥ ಪ್ರಾರ್ಥನೆ, ನೀವು ಗೋಳಾಡುವಂಥ ಆ ಉಪವಾಸವಿದ್ದು ಬೇಡುವಂಥ ಎಲ್ಲ ಬೇಡಿಕೆಗಳು ಕೋಟೆ ಕೊತ್ತಲನ್ನು ಕೆಡವಿ ಹಾಕುವಂಥ ಒಂದು ಮಹಾ ಆಯುಧ. ಹಾಗಾಗಿ ಯಾರ್ಯಾರು ಉಪವಾಸ ಮಾಡ್ತಾರೋ ಅವರೆಲ್ಲರೂ ಸಹ ಮಹಾ ಯುದ್ಧವೀರರಾಗಿ ಬದಲಾವಣೆ ಹೊಂದ್ತಾರೆ, ಅಸಾಮಾನ್ಯ ವ್ಯಕ್ತಿಗಳಾಗಿ ಬದಲಾವಣೆ ಹೊಂದ್ತಾರೆ. ಹಾಗಾಗಿ ಇದು ಬಹಳ ಬಹಳ ಅವಶ್ಯ. ಸರಿ, ನಾವು ಇನ್ನೊಂದು ವಾಕ್ಯವನ್ನು ಓದೋಣ. 1 ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯ. ಕೊರಿಂಥದವರಿಗೆ ಬರೆದ 1ನೇ ಪತ್ರ 2ನೇ ಅಧ್ಯಾಯ 14ನೇ ವಾಕ್ಯ. ಆ ವಾಕ್ಯ ಏನು ಹೇಳ್ತದೆ ಅಂದರೆ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡ ಎನ್ನುತ್ತಾನೆ. ನೋಡಿರಿ, 1 ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯ. ಪ್ರಾಕೃತ ಮನುಷ್ಯನು ದೇವರಾತ್ಮ ವಿಷಯ ಬೇಡವನ್ನುತ್ತಾನೆ, ಅವನಿಗೆ ಹುಚ್ಚು ಮಾತಾಗ್ತಾ ತೋರ್ತದೆ. ಅನೇಕರಿಗೆ ಇದು ಏನಿವರು ಉಪವಾಸ ಮಾಡ್ತಾರೆ, ಏನು ಮಾಡ್ತಾರೆ? ಯಾಕಂದರೆ ಪ್ರಾಕೃತ ಮನುಷ್ಯರು, ಅವರಿಗೆ ಮಾತುಗಳೆಲ್ಲ ಹುಚ್ಚು ಮಾತಾಗಿ ತೋರ್ತದಂತೆ. ಅವನು ಅದನ್ನು ಬೇಡ ಅನ್ನುತ್ತಾನಂತೆ. ಅವು ಆತ್ಮವಿಚಾರದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಇದು ಆತ್ಮನಿಂದ ಕಂಡುಕೊಳ್ಳುವಂಥ ವಿಷಯ. ನೀನು ಆತ್ಮಬಲ ಹೊಂದಬೇಕಾದ್ರೆ ನೀನು ಉಪವಾಸ ಮಾಡಲೇಬೇಕಾಗ್ತದೆ. ಆಗ ಆತ್ಮಿಕ ರಹಸ್ಯಗಳು, ಪರಲೋಕದ ರಹಸ್ಯಗಳನ್ನು ನೀನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಸರಿ, ಹಾಗಾದರೆ ದೇವರು ಬಯಸುವಂಥ ಉಪವಾಸ ಅಂದ್ರೇನು? ನಾವು ಮಾಡುವಂಥ ಉಪವಾಸಕ್ಕೂ ಅದಕ್ಕೇನು ವ್ಯತ್ಯಾಸ? ಯಾವುದು ಉಪವಾಸ ಅಲ್ಲ ಅನ್ನೋದ್ರ ಬಗ್ಗೆ ಸತ್ಯವೇದದಲ್ಲಿ ಅದ್ಭುತವಾದಂಥ ವಿವರಣೆ ಕೊಡಲ್ಪಟ್ಟಿದೆ. ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರ್ಬೋದು. ಯೆಶಾಯನ ಪ್ರವಾದನೆ ಗ್ರಂಥ ತೆಗಿರಿ, 58ನೇ ಅಧ್ಯಾಯ. ಪ್ರವಾದಿಯಾದ ಯೆಶಾಯನ ಗ್ರಂಥ 58ನೇ ಅಧ್ಯಾಯ. ಈ 58ನೇ ಅಧ್ಯಾಯದಲ್ಲಿ ಯಾವುದು ಉಪವಾಸ ಅಲ್ಲ ಮತ್ತು ಯಾವುದು ಉಪವಾಸ ಎರಡನ್ನೂ ಭಾಳ ಸ್ಪಷ್ಟವಾಗಿ ಬರೆದಿರುವುದನ್ನು ನೋಡ್ತೇವೆ. ಮೊದಲನೇದಾಗಿ 4 ಮತ್ತು 5ನೇ ವಾಕ್ಯ ಓದೋಣ. ನೋಡ್ರಿ, ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ.
ನಾವು ಉಪವಾಸ ಮಾಡಿ ತಿರುಗಿ ಮತ್ತೆ ಅದೇ ಜಗಳ, ಅದೇ ಕಲಹ, ಅದೇ ಗುದ್ದು ಇರುವುದಾದರೆ ಈಗ ನೀವು ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ಉಪವಾಸ ಮಾಡುವಾಗ ತಿರುಗಿ ದ್ವೇಷ, ಕೋಪ, ಕಲಹ, ಉಪವಾಸ ಮಾಡಿದ ತಕ್ಷಣ ತಿರುಗಿ ಅದೇ ಹಳೆ ಬುದ್ಧಿ ಇವೆಲ್ಲ ಇರುವುದಾದರೆ ಆ ಉಪವಾಸ ಪ್ರಾರ್ಥನೆ ಖಂಡಿತವಾಗಿ ದೇವರು ಕೇಳೋದಿಲ್ಲ ಅಂತ ಹೇಳ್ತಾರೆ ದೇವರ ವಾಕ್ಯದಲ್ಲಿ. ಹಾಗಾಗಿ 5ನೇ ವಾಕ್ಯ ಹೇಳ್ತದೆ, ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದೋ. ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕೆ ದೇವರು ನೇಮಿಸುವಂಥದ್ದು ಉಪವಾಸ. ನಿನ್ನ ಆತ್ಮದಲ್ಲಿರುವಂಥ ಎಲ್ಲ ಕ್ರೋಧ, ಮತ್ಸರ, ಕೋಪ, ಕಲಹ ಇವೆಲ್ಲವನ್ನು ತೆಗೆದು ಹಾಕಬೇಕು. ಆತ್ಮವನ್ನು ಕುಂದಿಸಿಕೊಳ್ಬೇಕಂತ ಸ್ವಾಮಿ ಹೇಳ್ತಾನೆ. ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕೆ ನಾನು ನೇಮಿಸಿದಂಥ ಉಪವಾಸ. ನೀನು ಬರೀ ದೇಹವನ್ನು ಕುಂದಿಸಿಕೊಂಡು ಬಂದಿದ್ದೆ, ಆದರೆ ಆತ್ಮ ಕುಂದಿಸುವಂಥದ್ದು ಎಲ್ಲಿ? ನೀನು ಆತ್ಮ ಕುಂದಿಸಲ್ಪಡಬೇಕು. ದೇಹದೊಂದಿಗೆ ಆತ್ಮವು ಕುಂದಿಸಲ್ಪಡೋಟಾಗ ಮಾತ್ರ ಅದಕ್ಕೆ ಉಪವಾಸ ಅಂತ ಕರೀತಾರೆ. ಮುಂದೆ ದೇವರ ಕೇಳ್ತದೆ, ನಾನು ನೇಮಿಸಿದ ಉಪವಾಸ ದಿನವು ಇಂಥದೋ. ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ಗೋಣಿ ತೊಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ದೇವರು ಕೇಳ್ತಾನೆ. ಈಗೆಲ್ಲ ನೀವು ಮಾಡಿದ ತಕ್ಷಣ ಉಪವಾಸ ಅಂತಾನ? ಊರವ್ರಿಗೆಲ್ಲ ಹೇಳಿ ನಾನು ಉಪವಾಸ ಮಾಡ್ತಾಯಿದ್ದೀನಿ ಎಂಬುದಾಗಿ ತಿರುಗಿ ಅದಾದ ನಂತರ ತಿರುಗಿ ಅದೇ ಕಲಹ, ಅದೇ ವ್ಯಾಜ್ಯ, ಅದೇ ಕೋಪ, ಅದೇ ಸಿಟ್ಟಿದ್ದರೆ ಉಪವಾಸ ಮಾಡಿ ಏನು ಪ್ರಯೋಜನ? ನೀನು ಆತ್ಮ ಕುಂದಿಸಲ್ಪಡಬೇಕು ಸ್ವಾಮಿ ಹೇಳ್ತಾನೆ. ಮತ್ತು 6ನೇ ವಾಕ್ಯ ಹೇಳ್ತದೆ, ಹಾಗಾದರೆ ಉಪವಾಸ ಅನ್ನುವಂಥದ್ದು ಏನು? ನಿಜವಾದ ಉಪವಾಸ ಅನ್ನುವಂಥದ್ದು ಏನು? 6 ಮತ್ತು 7ನೇ ವಾಕ್ಯ ನೋಡಿರಿ. ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೇ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಉಪವಾಸ ಮಾಡಿದ್ಮೇಲೆ ಅದರ ಫಲಗಳು ಹೇಗಿರಬೇಕಂದ್ರೆ ಈ ರೀತಿ ಇರಬೇಕಂತೆ. ಉಪವಾಸದಲ್ಲಿ ಇವೆಲ್ಲ ಮಾಡಲಿಕ್ಕೆ ನಮಗೆ ಪ್ರೇರೇಪಣೆ ಬರ್ತದೆ. ಬಡವರನ್ನು, ಅಲ್ಪರನ್ನು, ದಿಕ್ಕಿದವ್ರನ್ನ ಅವರೆಲ್ಲ ಕಾಣಲಿಕ್ಕಾಗುವಂತೆ ನಾವೇ ತಿಂದು ನಾವೇ ಸುಖವಾಗಿರಬೇಕು. ಅದು ಉಪವಾಸದ ಫಲ ಅಲ್ಲ. ಉಪವಾಸ ಮಾಡುವಾಗ ಇಂಥ ಆತ್ಮಿಕ ವಿಷಯಗಳನ್ನು ದೇವರು ನಮಗೆ ಬೋಧಿಸ್ತಾನೆ. ಯಾರ್ಯಾರು ಬಂಧನದಲ್ಲ ಅವ್ರನ್ನ ಬಿಡಿಸಬೇಕು, ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಯಾರ್ಯಾರು ಕಣ್ಣೀರಲ್ಲಿದ್ದಾರೆ ಅವರೆಲ್ಲರೂ ನಾವು ನೋಡಬೇಕು. ಇಲ್ಲ, ಆತ್ಮೀಕವಾದಂಥ ಗುಣಗಳನ್ನು ಕಲಿಸುವಂಥದ್ದೇ ಈ ಉಪವಾಸದಲ್ಲಿ. ನೀನು ಉಪವಾಸ ಮಾಡ್ತಿದ್ರೆ ಇವೆಲ್ಲ ಕಲೀಲಿಕ್ಕೆ ಅನೇಕ ಸಾರಿ ಸಾಧ್ಯವಾಗೋದಿಲ್ಲ. ಹಾಗಾಗಿ ದೇವರು ಕೇಳ್ತದೆ, ಇದು ನಿಜವಾದ ಉಪವಾಸ ವ್ರತವಲ್ಲವೇ? ಅದನ್ನೇ ಸ್ವಾಮಿ ಹೇಳ್ತಾನೆ, ನೀವು ಉಪವಾಸ ಮಾಡುವಾಗ, ಉಪವಾಸ ಮಾಡಿದರೆ ಅಲ್ಲ, ಉಪವಾಸ ಮಾಡುವಾಗ. ಹಾಗಾಗಿ ಉಪವಾಸ ಮಾಡಿದರೆ ನಮಗೆ ಸಿಕ್ಕುವಂಥ ಪ್ರತಿಫಲ ಏನು? ಈಗ ಉಪವಾಸ ಮಾಡಿದ್ವಿ, ಹೌದು ದೇವರು ಇದು ಮಾಡಬೇಡ ಅಂತ ಹೇಳಿದ್ರು ಮಾಡಿಲ್ಲ, ಈಗ ಇದು ಮಾಡು ಅಂತೇಳಿ ಅದು ಮಾಡ್ತಾರೆ. ನನಗೆ ಸಿಕ್ಕುವಂಥದ್ದೇನು ಅಂತ ನೀವು ಕೇಳಿದರೆ 8ನೇ ವಾಕ್ಯ ಯೆಶಾಯ 58:8 ನಾನು ಓದ್ತೇನೆ. ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ನಿಮ್ಮ ಜೀವಮಾನದಲ್ಲಿ ಎಲ್ಲ ಕತ್ತಲೆ ಜೀವಿತ ಹೋಗಿ ಬೆಳಕು ಭೇದಿಸಿಕೊಂಡು ಬರ್ತದೆ, ಸೀಳಿಕೊಂಡು ಬರ್ತದೆ. ಎಂಥ ದೊಡ್ಡ ಆಶೀರ್ವಾದ. ಇನ್ನೂ ಕತ್ತಲೆ ಜೀವಿತದಲ್ಲಿದ್ದೀರಾ? ಕತ್ತಲೆಗೆ ಸಂಬಂಧಪಟ್ಟಂಥ ಜೀವಿತದಲ್ಲಿದ್ದೀರಾ? ಉಪವಾಸ ಮಾಡಿ ನಿಮ್ಮ ಜೀವಮಾನದಲ್ಲಿ ಕತ್ತಲು ಭೇದಿಸಿಕೊಂಡು ಬರ್ತದೆ ಅಂತ ದೇವರ ಹೇಳ್ತದೆ. ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಆರೋಗ್ಯ ವಿಕಸಗೊಳ್ತದೆ, ಹೆಚ್ಚಾಗ್ತದೆ. ಆಮೇಲೆ ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದರಿಯುವುದು. ನೋಡಿರಿ, ಧರ್ಮವು ನಮಗೆ ಮುಂಬಲವಾಗಿ ಮುಂದರಿಯುತ್ತಂತೆ. ಯೆಹೋವನ ಮಹಿಮೆ ನಿಮಗೆ ಹಿಂಬಲವಾಗಿರುವುದು. ಯೆಹೋವನ ಮಹಿಮೆ ನಿಮಗೆ ಹಿಂಬಲ, ಯೆಹೋವನ ಧರ್ಮ ನಿಮಗೆ ಮುಂಬಲ. ಮುಂದೆ ಹಿಂದೆ ದೇವರ ಬಲ, ದೇವರ ಮಹಿಮೆ ಇದ್ದಾಗ ನಿಮ್ಮನ್ನು ತಾಕಲಿಕ್ಕೆ ಯಾರಿಗೆ ಸಾಧ್ಯ? ಆದ್ದರಿಂದಲೇ ಉಪವಾಸದಲ್ಲಿ ಇಷ್ಟೊಂದು ಬಲ ಇದೆ ಇದ್ದಾಗ ನೀವು ತಿಳಿದುಕೊಳ್ಬೇಕು. ಮತ್ತು ನೋಡಿರಿ, ಮುಂದೆ ಇನ್ನೊಂದು ಅದ್ಭುತವಾದಂಥ ಮಾತು ಹೇಳ್ತದೆ, ಯೆಹೋವನ ಮಹಿಮೆ ನಿಮಗೆ ಹಿಂಬಲವಾಗಿರುವುದು. ಆಗ ನೀವು ಕೂಗಿದರೆ, ಹೀಗೆಲ್ಲ ಮಾಡಿ ನೀವು ಪ್ರಾರ್ಥನೆ ಮಾಡಿದರೆ ಯೆಹೋವನು ಉತ್ತರ ಕೊಡುವನು. ಮೊರೆಯಿಟ್ಟು ಕರೆದರೆ ಈಗೋ ಇದ್ದೇನೆ ಅನ್ನುವನು. ನೋಡಿದ್ರೆ ಎಂಥ ದೊಡ್ಡ ಆಶೀರ್ವಾದ. ಇಂಥ ದೊಡ್ಡ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನಾವು ಉಪವಾಸವನ್ನು ಆಚರಿಸಬೇಕು. ಸತ್ಯವೇದ ಹೇಳ್ತದೆ. ನೋಡಿದ್ರೆ ಬೆಳಕು ಉದಯಿಸ್ತದಂತೆ ಮತ್ತು ಸೌಖ್ಯ ಉಂಟಾಗ್ತದೆ. 8ನೇ ವಾಕ್ಯದಲ್ಲಿ ಧರ್ಮವು ಮುಂಬಲವಾಗಿ ಮುಂದುವರಿಯುತ್ತದೆ, ಮಹಿಮೆಯು ಹಿಂಬಲವಾಗಿರ್ತದೆ ಮತ್ತು ದೇವರು ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಕೇಳ್ತಾನೆ. ಯೇಸು ಸ್ವಾಮಿ ಉಪವಾಸ ಇದ್ದದ್ದರಿಂದಲೇ ಸೈತಾನನ್ನು ಜಯಿಸಲಿಕ್ಕೆ ಸಾಧ್ಯ ಆಯಿತು.
40 ದಿವಸ ಆತನು ಅಡವಿಯಲ್ಲಿ ಉಪವಾಸ ಇದ್ದನು. ಸೈತಾನ ಎಲ್ಲ ತಂತ್ರೋಪಾಯಗಳನ್ನು ಆತನು ಬಲಯುತವಾಗಿ ವಾಕ್ಯದ ಮುಖಾಂತರವಾಗಿ ಎದುರಿಸಿದನು. ಇವತ್ತು ಅಂಥ ದೈವಿಕವಂಥ ಶಕ್ತಿ ನನಗೂ ನಿನಗೂ ಬೇಕಾದರೆ ನೀವು ಉಪವಾಸ ಮಾಡುವಂಥದ್ದು ಬಹಳ ಅವಶ್ಯ. ದೇವರ ಸೇವಕರು ಅನೇಕರು ತಮ್ಮ ಆತ್ಮಿಕ ಬೆಳವಣಿಗೆಗೋಸ್ಕರ, ದೇವರೊಂದಿಗೆ ಸದಾ ಸಂಪರ್ಕ ಇಟ್ಟುಕೊಳ್ಳೋದಕ್ಕೋಸ್ಕರ, ಸೇವೆಯ ಅಭಿವೃದ್ಧಿಗೋಸ್ಕರ, ಜನರಿಗೋಸ್ಕರ ಉಪವಾಸ ಮಾಡುವಂಥ ನಾವು ನೋಡ್ತೇವೆ. ಈ ದಿವಸ ನಾವು ದೇಶಕ್ಕೋಸ್ಕರ ಉಪವಾಸ ಮಾಡ್ತೇವೆ, ಕುಟುಂಬಗಳಿಗೋಸ್ಕರ ಉಪವಾಸ ಮಾಡ್ತೇವೆ, ಬಡವರಿಗೋಸ್ಕರ, ಅನಾಥರಿಗೋಸ್ಕರ, ವಿಧವರಿಗೋಸ್ಕರ, ದುಃಖದಲ್ಲಿರೋಸ್ಕರ, ಇತರರಿಗೋಸ್ಕರ ನೀವು ಕಣ್ಣೀರಿಟ್ಟು ಉಪವಾಸವಿದ್ದು ಅವರ ಕ್ಷೇಮಕ್ಕೋಸ್ಕರ ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಕ್ಷೇಮ ಭೇದಿಸಿಕೊಂಡು ಬರ್ತದೆ. ಇದು ನಿಶ್ಚಯ. ಹಾಗಾದರೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ, ಕರ್ತನ ಪಾದದಲ್ಲಿ ನಾವು ಮೊರೆಯಿಡೋಣ, ಅಳೋಣ, ಗೋಳಾಡೋಣ, ಕರ್ತನ ಬೇಡಿಕೊಳ್ಳೋಣ. ಅಪ್ಪ, ನನ್ನ ಆತ್ಮಿಕ ಜೀವಿತ ಅಭಿವೃದ್ಧಿ ಹೊಂದಬೇಕು, ನನ್ನ ಕುಟುಂಬ ಕಟ್ಟಲ್ಪಡಬೇಕು, ನನ್ನ ಸಭೆ ಕಟ್ಟಲ್ಪಡಬೇಕು. ಅನೇಕ ಬಡವರು, ಅನಾಥರು, ವಿಧವೆಯರು, ದಿಕ್ಕಿಳಿದರು ಅವರೆಲ್ಲರನ್ನು ನಾನು ಪರಾಂಬರಿಸಬೇಕು. ಮುಖ್ಯವಾಗಿ ಪರಲೋಕದ ರಹಸ್ಯಗಳನ್ನು ನಾನು ತಿಳಿದುಕೊಳ್ಳಬೇಕು. ನಿನ್ನ ಮನಸ್ಸು ಅಥವಾ ನಿನ್ನ ಇಚ್ಛೆಗೆ ತಕ್ಕಂತೆ ನಾನು ನಡೆಯಬೇಕು. ಹೀಗೆ ನಾನು ಮಾಡಬೇಕಾದ್ರೆ ನಾನು ಉಪವಾಸ ಮಾಡಬೇಕು. ಆ ಉಪವಾಸವನ್ನು ಮಾಡುವಂಥ ಬಗೆ ನಾನು ಕಲಿತುಕೊಂಡಿದ್ದೇನೆ. ಬಟ್ಟೆಗಳನ್ನೆಲ್ಲ ಹೃದಯವನ್ನು ಹರಿದುಕೊಂಡು ಆತನ ಬಳಿಗೆ ಬರುವಾಗ ಆತನು ಖಂಡಿತವಾಗಿ ನಮ್ಮ ಕೂಗನ್ನು ಕೇಳ್ತಾನೆ. ಉಪವಾಸದಲ್ಲಿ ಇಷ್ಟೊಂದು ಬಲ ಇದೆ ಪ್ರೇರೆ. ಹಾಗಾಗಿ ನಮ್ಮ ಜೀವಿತವನ್ನು ಕರ್ತನ ಪಾದದಲ್ಲಿ ಒಪ್ಪಿಸಿಕೊಳ್ಳೋಣ. ನಾವು ಸಹ ಗೋಳಾಡೋಣ, ಉಪವಾಸವಿದ್ದು ಕರ್ತನ ಚಿತ್ತವನ್ನು ಅರಿತುಕೊಂಡು ಆತನಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನ ಅಂತ ದೇವರೇ, ಭೂಲೋಕದಲ್ಲಿ ನೀನೂ ಸಹ ಜೀವಿಸ್ತಿದ್ದಾಗ ಪ್ರಾರ್ಥನೆ ಮತ್ತು ಉಪವಾಸ ಎರಡನ್ನೂ ಸಹ ಸದಾಕಾಲ ಮಾಡುತ್ತಿದ್ದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತಿದ್ದೇವೆ. ಸ್ವಾಮಿ, ನೀನು ನಮಗೂ ಸಹ ಹೇಳಿದ್ದೆ, ಉಪವಾಸ ಮಾಡಿರಿ, ಗೋಳಾಡಿರಿ, ನಿಮ್ಮ ಮೊರೆಯನ್ನು ಕರ್ತನ ಪಾದದಲ್ಲಿ ಇಡಿರಿ, ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ದೇಶಕ್ಕೋಸ್ಕರ ಪ್ರಾರ್ಥಿಸಿರಿ, ಬಡವರಿಗೋಸ್ಕರ ಪ್ರಾರ್ಥಿಸಿರಿ, ಆತ್ಮಿಕ ಬೆಳವಣಿಗೆಗೋಸ್ಕರ ಪ್ರಾರ್ಥಿಸಿರಿ, ಪರಲೋಕದ ರಹಸ್ಯಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಾರ್ಥಿಸಿರಿ, ಅದಕ್ಕೋಸ್ಕರ ಉಪವಾಸ ಮಾಡಿರಿ. ಆಗ ನಿಮ್ಮ ಜೀವಮಾನದಲ್ಲಿ ಬೆಳಕು ಭೇದಿಸಿಕೊಂಡು ಬರುವುದು. ನೀವು ಕೂಗುವಾಗ ನಾನು ನಿಮ್ಮ ಪ್ರಾರ್ಥನೆಗೆ ಸದುತ್ತರನ್ನು ಒದಗಿಸಿಕೊಡುವನು. ಇದೆಲ್ಲ ವಾಕ್ಯಗಳನ್ನು ನಿನ್ನ ವಾಕ್ಯದ ನಮಗೆ ಕಲಿಸಿಕೊಟ್ಟೋದಕ್ಕೋಸ್ಕರ ನಾವು ಸ್ತೋತ್ರ ಮಾಡ್ತೇವಪ್ಪ. ಈ ರಹಸ್ಯವನ್ನು ಅರಿತುಕೊಂಡಂಥ ನಾವು ಇನ್ನು ಮುಂದೆ ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಕೊಟ್ಟು ಆಶ್ವಾಸು. ಕೇಳಿಸಿಕೊಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ಕಾರ್ಯವನ್ನು ಮಾಡು. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.